ನೀವು ಈ ಊರಿಗೆ ಬಂದ್ಗಳೇ ನಿಮಗೆ ಕೇಳಿಸದೆ ಇಲ್ಲಿನ ಟ್ರೈನ್ ಸೌಂಡ. ನಾನಿವಾಗ ವೆಸ್ಟ್ ಬೆಂಗಾಳದಲ್ಲಿರುವ ನಾರ್ತ್ ಸೈಡ್ ಡಾರ್ಜಿಲಿಂಗ್ದಾಗಿದ್ದೀನಿ. ಈ ಡಾರ್ಜಿಲಿಂಗ ಇದು ನನ್ನ ಕನಸಿನ ಲೋಕ. ಸಣ್ಣವಿದ್ದಾಗ ನನಗೂ ಒಂದು ಪ್ಲ್ಯಾನ್ ಇತ್ತು, ಈ ಡಾರ್ಜಿಲಿಂಗ್ ಬರಬೇಕು, ಬಂದ ಕೇಸಿಂದ್ರೆ ಈ ಡಾರ್ಜಿಲಿಂಗನ್ನು ನಾನು ಎಕ್ಸ್ಪ್ಲೋರ್ ಮಾಡಬೇಕಪ್ಪ ಅಂತಂದು. ಬಟ್ ಇವಾಗ ಆ ಟೈಮ್ ಬಂದದ. ಈ ಡಾರ್ಜಿಲಿಂಗ್ ಒಳಗೆ ರೈಲ್ವೆ ಸ್ಟೇಷನ್ ಅದ, ಅದು ವರ್ಲ್ಡ್ ಒಳಗೆ ಸೆಕೆಂಡ್ ಹೈಯೆಸ್ಟ್ ರೈಲ್ವೆ ಸ್ಟೇಷನ್, ಇಂಡಿಯಾದಾಗ ಫಸ್ಟ್ ಹೈಯೆಸ್ಟ್ ರೈಲ್ವೆ ಸ್ಟೇಷನ್. ಈ ಡಾರ್ಜಿಲಿಂಗ್ ಒಳಗೆ ನೀವು ನೇಪಾಳಿ ಕಲ್ಚರ್, ಬುದ್ಧಿಸಮ್ ಕಲ್ಚರ್ ನೋಡ್ಬೋದು. ನೀವು ಡಾರ್ಜಿಲಿಂಗ್ ಬಂದ್ಗಳೇ ನಿಮಗಿಲ್ಲಿ ಕಂಚನಗಂಗಾ ವ್ಯೂ ಕಾಣ್ತದೆ. ಈ ಕಂಚನಗಂಗಾ ಇಂಡಿಯಾದಾಗ ಸೆಕೆಂಡ್ ಹೈಯೆಸ್ಟ್ ಮೌಂಟೇನ್, ವರ್ಲ್ಡ್ ಒಳಗೆ ಥರ್ಡ್ ಹೈಯೆಸ್ಟ್ ಮೌಂಟೇನ್. ಇವೆಲ್ಲವನ್ನ ನೀವು ಈ ಡಾರ್ಜಿಲಿಂಗ್ ಬಂದ್ಗಳನ್ನೇ ನೋಡ್ತೀರಿ. ಈ ನನ್ನ ಕನಸಿನ ಲೋಕ ಡಾರ್ಜಿಲಿಂಗ್ ಎಲ್ಲರಿಗೂ ಸ್ವಾಗತ. ಕನಸು ಕಂಡೆ ನಾನು ಕನಸುಗಾರ ನಾನು. ನೀವಿಲ್ಲಿ ಎಷ್ಟು ಹಳೆ ರೈಲ್ವೆಗಳನ್ನು ನೋಡ್ತಿರ್ಗ ಅಷ್ಟೇ ಹಳೆದು ಟೀ ಶಾಪ್ಗಳು ಇದ್ದಿರ್ತಾವೆ. ಇಲ್ಲಿ ಹಳೆದಂದಗಳೇ ನೆನಪಾಯ್ತು ನನ್ನ ಹಳೆಯ ಪ್ರವಾಸ. ಅಂದ್ರೆ ಇದರ ಹಿಂದಿನ ಪ್ರವಾಸ ಒಡಿಸ್ಸಾವನ್ನು ಮುಗಿಸ್ಕೊಂಡು ಕೇಸಂದ್ರೆ ಈ ಡಾರ್ಜಿಲಿಂಗ್ ಬಂದಿರ್ತೀನಿ ನಾನು. ಒಡಿಸ್ಸಾದೊಳಗೆ ಒಂದು ಟ್ರೈನ್ ಹತ್ತಿ ಕೇಸಂದ್ರೆ ಒಡಿಸ್ಸಾದಿಂದ ಈ ಡಾರ್ಜಿಲಿಂಗ್ ಸಮೀಪ ಇರುವ ನ್ಯೂ ಜಲ್ಪೈಗುರಿ ರೈಲ್ವೆ ಸ್ಟೇಷನ್ ಕಡೆ ಬರ್ತೀನಿ. ಗುರುವೇ ನಮಸ್ಕಾರ. ನಾವಿವಾಗ ನ್ಯೂ ಜಲ್ಪೈಗುರಿ ರೈಲ್ವೆ ಸ್ಟೇಷನ್ ಬಂದೀವಿ. ಇಲ್ಲಿದಿಂದ ಡಾರ್ಜಿಲಿಂಗ್ 2-3 ತಾಸಿನ ದಾರಿ ಅದ. ಇವಾಗ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಹಿಡ್ಕೊಂಡು ಡಾರ್ಜಿಲಿಂಗ್ ಕಡೆ ಹೊಂಟೀವಿ. ಡಾರ್ಜಿಲಿಂಗಿಗೆ ಹೋಗ್ಬೇಕಪ್ಪ ಅಂತಂದ್ರೆ ಈ ಒಂದು ಪ್ರಕೃತಿಯ ಮಧ್ಯನೇ ಐಸ್ ಹೋಗ್ಬೇಕು ನಾವು. ನಾನು ರೆಡಿಯಾಗಿ ಈ ಡಾರ್ಜಿಲಿಂಗವನ್ನು ನೋಡಕ್ಕೆ ಹೊಂಟಾಗ ನನಗಿದು ಹಸಿರು ಗಾಡಿ ಕಾಣ್ತು. ಯಾವ ರೀತಿ ಇಲ್ಲಿ ಗಾಡಿ ಮ್ಯಾಗ ಸಣ್ಣ ಹುಲ್ಲುಗಳನ್ನು ಬೆಳೆದದ ನೋಡ್ರಿ, ಅದೇ ರೀತಿ ಛತ್ ಮ್ಯಾಗ ಕೂಡ ಬೆಳೆದದ. ನಿಮಗೆ ಕಂಪೌಂಡ್ ಮ್ಯಾಗ ಕೂಡ ಈ ಹಸಿರು ಹುಲ್ಲುಗಳನ್ನು ನೀವು ನೋಡ್ಬೋದು. ಇಲ್ಲಿ ವೆದರ್ ಯಾವಾಗ ಚೇಂಜ್ ಆಗ್ತದೆ ಹೇಳಕ್ಕೂ ಬರಲ್ಲ. ಇಲ್ಲಿ ಮಳಿ ಕೂಡ ಈ ಸದ್ದು ಸ್ಟಾರ್ಟ್ ಆಗ್ಯದ. ನೀವು ಪ್ರತಿಯೊಂದು ಊರೊಳಗೋದ್ರೂ ಒಂದು ಮೇನ್ ಸರ್ಕಲ್ ಕಾಣ್ತದೆ. ಆ ಸರ್ಕಲ್ ಬೇರೆ ಬೇರೆ ಹೆಸರುಗಳು ಇದ್ದಿರ್ತಾವ. ಅದೇ ರೀತಿ ನೀವು ಈ ಡಾರ್ಜಿಲಿಂಗ್ ಕಡೆ ಬಂದ್ರೆ ಇಲ್ಲಿ ಮೇನ್ ಪಾಯಿಂಟ್, ಮೇನ್ ಸರ್ಕಲ್ ಯಾವುದಪ್ಪ ಅಂತಂದ್ರೆ ಮಾಲ್ ರೋಡ್. ಈ ಮಾಲ್ ರೋಡ್ದಾಗ ಹಳೆ ಕಾಲದ ಅಂಗಡಿಗಳು ಇದ್ದಿರ್ತಾವ. ಈ ಒಂದು ಮಾಲ್ ರೋಡ್ದಾಗ ನಿಮಗೆ ಕಲ್ಚರಲ್ ಆಕ್ಟಿವಿಟೀಸ್ ಕೂಡ ನೀವು ನೋಡ್ಬೋದು. ಈ ಮಾಲ್ ರೋಡಿಗೆ ಏನದೀಗ ಸಂಜೆಗೆ ಒಂದ್ಸಲ ಭೇಟಿ ಕೊಡಂಬರತ್ತ. ಈ ಡಾರ್ಜಿಲಿಂಗ್ ಏನದೀಗ ಇದೊಂದು ಗುಡ್ಡದ ಮ್ಯಾಗ ಅದ. ಈ ಗುಡ್ಡದ ಮ್ಯಾಗೆ ಸ್ಟೆಪ್ ಬೈ ಸ್ಟೆಪ್ ಈ ಸಿಟಿ ನಿರ್ಮಾಣ ಆಗ್ಯದ. ನೀವು ಒಂದು ರೋಡ್ದಿಂದ ಇನ್ನೊಂದು ರೋಡಿಗೆ ಬರಬೇಕಪ್ಪ ಅಂತಂದ್ರೆ ರೋಡು ಇದ್ದಿರ್ತದ, ಅದೇ ಥರ ಸ್ಟೆಪ್ ಕೂಡ ಇದ್ದಿರ್ತಾವ. ಈ ರೋಡ್ ಮ್ಯಾಗ ಏನದೀಗ ಗಾಡಿಗಳು ಆರಾಮಾಗಿ ಹೋಗೋಕ್ಕಾಗಲ್ಲ. ಯಾಕಪ್ಪ ಅಂತಂದ್ರೆ ಸ್ಟೀಪ್ ಇದ್ದಿರ್ತದ, ಸ್ವಲ್ಪ ಕಷ್ಟ ಆಗ್ತದೆ. ಬಟ್ ಲೋಕಲ್ದವ್ರು ಏನದೀಗ ಆರಾಮಾಗಿ ಆ ಗಾಡಿಗಳನ್ನು ಒಂದು ರೋಡ್ದಿಂದ ಇನ್ನೊಂದು ರೋಡಿಗೆ ತೊಗೊಂಡ್ಬರ್ತಾರೆ. ಸಮುದ್ರ ತಳದಿಂದ ಈ ಡಾರ್ಜಿಲಿಂಗ್ 2000 ಮೀಟರ್ ಹೈಟ್ ಅದ, ಅಂದ್ರೆ 2 ಕಿಲೋಮೀಟರ್ ಹೈಟ್. ಈ ಡಾರ್ಜಿಲಿಂಗ್ದಲ್ಲಿರುವ ರೈಲ್ವೆಯ ಅನುಭವ ತಗೊಳ್ಳೋ ಸಂಬಂಧ ದೇಶ ವಿದೇಶಗಳಿಂದ ಇಲ್ಲಿ ಬರ್ತಾರೆ. ಡಾರ್ಜಿಲಿಂಗ್ದಲ್ಲಿರುವ ರೈಲ್ವೆ ಸ್ಟೇಷನ್ ಏನಂದಾಗ ಇಂಡಿಯಾಸ್ ಹೈಯೆಸ್ಟ್ ರೈಲ್ವೆ ಸ್ಟೇಷನ್. ಈ ಡಾರ್ಜಿಲಿಂಗ್ನಿಂದ ಗೂಮ್ ರೈಲ್ವೆ ಸ್ಟೇಷನ್ಗೆ ಹೋಗ್ತದ ಒಂದು ಟ್ರೈನ್, ಅದಕ್ಕೆ ಟಾಯ್ ಟ್ರೈನಪ್ಪ ಅಂತಂತಾರೆ. ಆ ಟಾಯ್ ಟ್ರೈನ್ ಇಲ್ಲಿದಿಂದ ಗೂಮ 1000 ಮೀಟರ್ ಹೈಟ್ ಅದ. ಈ ಒಂದು ಡಾರ್ಜಿಲಿಂಗ್ನಿಂದ ಇಲ್ಲಿದಿಂದ ಗೂಮಿಗೆ ಹೋಗ್ತದ, ಗೂಮ್ದಿಂದ ಹೊಳ್ಳಿ ಕರ್ಕೊಂಡ್ಬರ್ತದ ಆ ಟಾಯ್ ಟ್ರೈನ್. ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಇವಾಗ ನಾನು ನಿಮಗೆ ಇಲ್ಲಿ ಕರ್ಕೊಂಡ್ಬಂದೀನಿ. ಇಲ್ಲಿರುವ ಟಾಯ್ ಟ್ರೈನ್ ಟೋಟಲ್ 2 ಟೈಪ್ ಇದ್ದಿರ್ತಾವ. ಒಂದು ಡೀಸೆಲ್ದಿಂದ ಚಾಲನೆ ಆಗೋದು, ಎರಡನೇದು ಸ್ಟೀಮ್ ಇಂಜಿನ್ದಿಂದ ಚಾಲನೆ ಆಗೋದು. ಇಲ್ಲಿರುವ ಸ್ಟೀಮ್ ಇಂಜಿನ್ ಟಾಯ್ ಟ್ರೈನ್ನ ಮಜಾ ತೊಗೊಳಕ್ಕೆ ಇವಾಗ ನಾವು ಬಂದೀವಿ. ಆ ಸ್ಟೀಮ್ ಇಂಜಿನ್ ಏನದೀಗ ಕದ್ಲಿದ್ಲಿ ಬೇಕಾಗ್ತದೆ ಆ ಸ್ಟೀಮ್ ಇಂಜಿನಿಗೆ. ಅದ್ರ ಸಂಬಂಧ ಈ ಸ್ಟೇಷನ್ ಮಗ್ಲಿಕ್ಕೆ ಇನ್ನೊಂದು ಚಿಕ್ಕ ಸ್ಟೇಷನ್ ಇದ್ದಿರ್ತದೆ. ಅಲ್ಲೇನದ ಆ ಸ್ಟೀಮ್ ಇಂಜಿನಿಗೆ ಗೋಲನ್ನು ಫಿಲ್ ಮಾಡ್ತಾರೆ. ಅಕಸ್ಮಾತ್ ಏನೇ ಪ್ರಾಬ್ಲಮ್ ಆದರೂ ಅದೇ ಸ್ಟೇಷನ್ದೊಳಗೆ ರಿಪೇರಿ ಮಾಡ್ತಾರೆ. इधर से ही रेडी करते हैं ना वो इंजन को, इधर से हाँ कोल बढ़ता है इधर से. कोई भी चीज है लोको स्टेप में रिपेयर होता है, इधर ही कोल भरना, रिपेयरिंग करना थोड़ा थोड़ा. हाँ अभी स्टेशन में जाएगा रिपेयर नहीं कर सकेगा, वो ट्रैफिक काउंटर में आ गया ना. हाँ 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 वही फोटो पैसेंजर को लेके जाने का है. हाँ हाँ इसलिए वहाँ आके रिपेयर नहीं होता. इधर से रेडी करके उधर से लेके जाता लोगों को. ಈ ಒಂದು ಹೈಯೆಸ್ಟ್ ಪಾಯಿಂಟ್ ಒಳಗೆ ಟ್ರೈನ್ ಏನಾದೀಗ ರೋಡ್ ಮ್ಯಾಗೆ ಹೋಗ್ತದೆ. ರೋಡ್ ಮ್ಯಾಗೆ ಹೆಂಗೆ ಹೋಗ್ತದಪ್ಪ ಅಂತಂದ್ರೆ
ರೋಡ್ ಮ್ಯಾಗೆ ಹಳಿಗಳನ್ನು ನಿರ್ಮಾಣ ಮಾಡ್ಯಾರ. ಇಲ್ಲಿ ನೋಡ್ಬೋದು ನೀವು, ಇದು ರೋಡ್ ಮ್ಯಾಗೆ ಸಣ್ಣ ಹಳಿ. ಇದೇ ಸಣ್ಣ ಹಳಿ ಮ್ಯಾಗೆ ಅಷ್ಟು ದೊಡ್ಡ ರೈಲ್ವೆ ಹೋಗ್ತದ. ಸ್ಟೀಮ್ ಇಂಜಿನ್ ಗಾಡಿದ ಟಿಕೆಟ್ ತೊಗೊಂಡಿವಿ. ಒಂದು ಟಿಕೆಟ್ಗೆ 1500 ರೂಪಾಯಿ. ಈ ಕಲ್ಲಿದ್ದೇನದಗ ಅಲ್ಲಿ ಮೇಲ್ಗಡೆದಿಂದ ಇಲ್ಲಿ ಕೆಳಗೆ ತೊಗೊಂಡ್ಬರ್ತಾರ. ಮೇಲಿದ ಕಲ್ಲಿದ್ಲ ಇಲ್ಲಿ ಬರ್ತದ. ಇದನ್ನ ಒಳಗೆ ಇಂಜಿನ್ ಒಳಗೆ ಹಾಕ್ತಾರ. ಇವಾಗ ನಮ್ಮ ಟ್ರೈನ್ ಇಲ್ಲಿದಿಂದ ಗೂಮ್ ಸ್ಟೇಷನ್ಗೆ ಹೋಗ್ಲಕ್ಕ ರೆಡಿ ಆಗ್ಯದ. ಈ ಟ್ರೈನ್ ಏನು ಹೋಗ್ತಿರ್ತದ ಈಗ ಹೋಗಮತ್ತಿಗೆ ಚಲೋತೆಗೆ ನೇಚರ್ ಇದ್ದಿರ್ತದ. ಅದನ್ನ ನಾವು ಕರೆಕ್ಟ್ ನೋಡ್ಲಪ್ಪ ಅಂತಂದು ಫುಲ್ ಈ ಟ್ರೈನ್ ತುಂಬಾ ಕಾಂಜ್ಗಳನ್ನ ಹಾಕ್ಯಾರ ನೋಡ್ಲಪ್ಪ ಅಂತಂದೆ. ನನ್ನ ಜೀವನದ ಅತಿ ಅದ್ಭುತವಾದ ಅನುಭವವೇ ಈ ಸ್ಟೀಮ್ ಇಂಜಿನ್ ಜಾಲಿ ರೈಡ. ನಮ್ಮ ಟ್ರೈನ್ ಹೊರಡ್ತು. ಟ್ರೈನ್ ಹೊರಡ್ದಂಗೆ ಮುಂದೆ ಹಳಿ ಮ್ಯಾಗ ಒಂದಿಷ್ಟು ಗಾಡಿಗಳಿದ್ದಿರ್ತವ. ಟ್ರೈನ್ ಯಾವ ರೀತಿ ಸಮೀಪ ಬರ್ತಾವಾಗ ಗಾಡಿಗಳು ಸೈಡ್ ಆತವ. ಅದೇ ಥರ ಟ್ರೈನ್ ಪಾಸ್ ಆಯ್ತಪ್ಪ ಅಂತಂದ್ರೆ ತಕ್ಷಣವೇ ಗಾಡಿ ಬಂದು ಹಳಿ ಮ್ಯಾಗ ನಿಂತ್ಬಿಡ್ತಾವ. ಅದೇ ರೀತಿ ನಮ್ಮ ಟ್ರೈನ್ ಮುಂದೆ ಹೋಗ್ತಾ ಹೋಗ್ತಾ ಸಣ್ಣ ಸಣ್ಣ ಬಜಾರ್ ಒಳಗೆ ಹರಿದು ಹೊಂಟೇವಿ. ನಮ್ಮ ಟ್ರೈನ 1.5 ಕಿಲೋಮೀಟ್ರ್ ಮುಂದೆ ಹೋದಗಳೇ ಒಂದು ಸ್ಟಾಪ್ ಸಿಗ್ತದೆ ನಮ್ಗೆ. ಅದೇ ವಾಟರ್ ಫಿಲ್ಲಪ್ ಸ್ಟಾಪ. ಅಲ್ಲಿ ವಾಟರ್ ಟ್ಯಾಂಕ್ದಿಂದ ನಮ್ಮ ಸ್ಟೀಮ್ ಇಂಜಿನ್ಗೆ ವಾಟರ್ ಫಿಲ್ಲಪ್ ಮಾಡ್ತಾರೆ. ಇಲ್ಲಿ ವಾತಾವರಣ ಯಾವಾಗ ಬದಲಾಗ್ತದಪ್ಪ ಅಂತ ನಮಗೆ ಹೇಳೋಕ್ಕೆ ಬರಲ್ಲ. ಯಾವಾಗ ನೋಡಿದ್ರೂ ಈ ಡಾರ್ಜಿಲಿಂಗ ಮಳೆ ಮತ್ತು ಮೋಡಗಳಿಂದನೇ ತುಂಬಿರ್ತದೆ. ಈ ಟ್ರೈನ ಮುಂದೋದಂಗೆ ಹಿಂದ್ಗಡೆ ಸಾಕಷ್ಟು ಹೊಗೆಯನ್ನು ಬಿಟ್ಟು ಹೋಗ್ತಿರ್ತದೆ ಈ ಸ್ಟೀಮ್ ಇಂಜಿನ್ ಮುಖಾಂತರ. ಗುರುವೆ, ನಾವಿವಾಗ ಬಾತಾಶ ಲೂಪ್ದಾಗಿದ್ದೀವಿ. ಈ ಲೂಪ ಈ 1000 ಫೀಟ್ನ ಕಡಿಮೆ ಮಾಡೋ ಸಂಬಂಧ ಈ ಲೂಪ್ ಕ್ರಿಯೇಟ್ ಮಾಡಿರ್ತಾರೆ. ಇಲ್ಲಿ ಯಾವಾಗ ಬೇಕಾದ ಮಳೆ ಬರ್ತದೆ, ಯಾವಾಗ ಬೇಕಾದ ಬಿಸಿಲು ಬರ್ತದೆ. ಇಲ್ಲಿ ಈ ನಮ್ಮ ಟಾಯ್ ಟ್ರೈನ್ 15 ನಿಮಿಷ ಈ ಬಾತಾಶ ಲೂಪ್ದಾಗ ಸ್ಟಾಪ್ ಮಾಡಿಸ್ತಾರ. ಮಾಡಿಸ್ಕೇಸಂದ್ರೆ ನಮಗೊಂದು 15 ನಿಮಿಷ ಇಲ್ಲಿ ತಿರುಗಾಡಕ್ಕೆ ಬಿಡ್ತಾರ. ಇಲ್ಲೊಂದು ಚಲೋತೆಗೆ ಗಾರ್ಡನ್ ಇದ್ದಿರ್ತಾವ. ಇಲ್ಲಿದಿಂದ ವ್ಯೂ ಚಲೋ ಬರ್ತಿರ್ತದ. ಅದ್ರ ಸಂಬಂಧ ಟ್ರೈನ್ ಇಲ್ಲಿ ಸ್ಟಾಪ್ ಮಾಡ್ತಾರ. ಬಾತಾಶ ಲೂಪನ್ನು ನೋಡಿ ಮುಂದೆ ಗೂಮ್ ಸ್ಟೇಷನ್ಗೆ ಹೋಗ್ತಿರ್ತೀವಿ. ಗೂಮ್ ಸ್ಟೇಷನ್ಗೆ ಹೋದಂಗೆ ನಮಗೆ ಹೈಟ್ ಕೂಡ ಹೆಚ್ಚಿಗೆ ಆಗ್ತಿರ್ತದೆ. ಹಾಗೆ ಮುಂದೆ ಹೋದಂಗೆ ಮತ್ತು ಮಾರ್ಕೆಟ್ ಒಳಗೆ ಮನೆಗಳು ಮುಂದೆ ಹಾಯಿಸಿ ನಾವು ಫೈನಲಿ ಗೂಮ್ ಸ್ಟೇಷನ್ಗೆ ಹೋಗಿ ತಲುಪ್ತೀವಿ. ನಾವಿವಾಗ ಗೂಮ್ ರೈಲ್ವೆ ಸ್ಟೇಷನ್ಗೆ ಬಂದಿವಿ. ಈ ಗೂಮ್ ರೈಲ್ವೆ ಸ್ಟೇಷನ್ ಇಂಡಿಯಾದಾಗೆ ಹೈಯೆಸ್ಟ್ ಪಾಯಿಂಟ್ದಾಗ ಅದು. ಈ ರೈಲ್ವೆ ಸ್ಟೇಷನ್ ವರ್ಲ್ಡ್ ಒಳಗೆ ಇದು 2nd ಹೈಯೆಸ್ಟ್. भैया ये बोगी क्या है? मालगाड़ी. वो टी पत्ता को इधर से लेके जाते क्या? वो टी पत्ता है ना? अभी नहीं चलता. हाँ, मतलब पहले ಅಲ್ಲೇನು ಮಾಲ್ಗಾಡಿ ನೋಡಕತ್ತೀಗ ಇದೇ ಮಾಲ್ಗಾಡಿ ಒಳಗೆ ಡಾರ್ಜಿಲಿಂಗ್ನಿಂದ ಇಲ್ಲಿ ತನಕ ಆ ಟೀ ಎಲೆಗಳನ್ನು ತೊಗೊಂಡು ಬರ್ತಿದ್ರು. ಇಲ್ಲಿದಿಂದ ಎಲ್ಲ ಕಡೆ ಟ್ರಾನ್ಸ್ಪೋರ್ಟ್ ಆಗ್ತಿತ್ತು. ಈ ಟ್ರಾನ್ಸ್ಪೋರ್ಟ್ ಸಂಬಂಧ ಈ ರೈಲ್ವೆಗಳನ್ನು ನಿರ್ಮಾಣ ಮಾಡಿದ್ದು ಬ್ರಿಟಿಷರ ಕಾಲದಾಗ. ಈ ಗೂಮ್ ರೈಲ್ವೆ ಸ್ಟೇಷನ್ದಾಗ ರೈಲ್ವೆ ಮ್ಯೂಸಿಯಂ ಕೂಡ ಅದ. ಈ ಸ್ಟೇಷನ್ದಾಗ ನಮಗೆ 20 ನಿಮಿಷ ಟೈಮ್ ಇದ್ದಿರ್ತದ. ಆ 20 ನಿಮಿಷ ಒಳಗೆ ಇಲ್ಲಿರುವ ಹಿಮಾಲಯನ್ ಡಾರ್ಜಿಲಿಂಗ ಯಾವ ರೀತಿ ಸ್ಟಾರ್ಟ್ ಆಯ್ತಪ್ಪ, ಅದ್ರ ನಕ್ಷೆ ಯಾವ ರೀತಿ ಆದಪ್ಪ ಅನ್ನೋದು ನೋಡ್ಕೇಸಿಂದ್ರೆ ನೆಕ್ಸ್ಟ್ ನಾವು ಗೂಮ್ ಸ್ಟೇಷನ್ನಿಂದ ಡಾರ್ಜಿಲಿಂಗ್ ಕಡೆ ಹೊರಡ್ತೀವಿ. ಈ ಟ್ರೈನ್ ರೋಡ್ ಮ್ಯಾಗ ಬತ್ತಪ್ಪ ಅಂತಂದ್ರೆ ಸಾಕು, ಎಲ್ಲ ಜನ ಹೊರಗೆ ಬಂದು ಕೇಸಿಂದ್ರೆ ಈ ಟ್ರೈನ್ ವಿಡಿಯೋ ಮಾಡ್ತಾರೆ, ಫೋಟೋ ತಗೋತಾರೆ. ನಾವು ಒಳಗೆ ಕೂತೋರು ಹೊರಗಿದ್ದ ಜನ ನೋಡ್ಕೇಸಿಂದ್ರೆ ನಾವು ಖುಷಿ ಪಡ್ತೀವಿ. ಈ ಒಂದು ಟ್ರೈನ್ ಏನಾದಾಗ ಪೂರಾ ನೇಚರ್ ಒಳಗೆ ಹೈದು ಹೋಗ್ತದ ಡಾರ್ಜಿಲಿಂಗ್ಕ. ಡಾರ್ಜಿಲಿಂಗ್ದಲ್ಲಿರುವ ಫೇಮಸ್ ಟೀಯನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಸಾಗಣೆ ಮಾಡೋ ಸಂಬಂಧ ಬ್ರಿಟಿಷರ ಕಾಲದಾಗ 1891ರಲ್ಲಿ ಈ ಡಾರ್ಜಿಲಿಂಗ್ ಹಿಮಾಲಯನ್ ರೈಲ್ವೇಸ್ಗಳು ಸ್ಟಾರ್ಟ್ ಆತವ. ಗುರುವೆ, ನಮ್ದು ಟಾಯ್ ಟ್ರೈನ್ ಜರ್ನಿ ಇಲ್ಲಿ ಮುಗೀತದ.
ಈ ಡಾರ್ಜಿಲಿಂಗ್ ಒಳಗ ಯಾವ ರೀತಿ ಟ್ರೈನ್ ಫೇಮಸ್ ಈಗ ಅದೇ ರೀತಿ ಇಲ್ಲಿ ಟೀ ಗಾರ್ಡನ್ ಫೇಮಸ್. ಇದೇ ಟೀ ಗಾರ್ಡನ್ ದಿಂದ ಡಾರ್ಜಿಲಿಂಗ್ ಒಳಗ ರೇಲ್ ಗಳನ್ನ ನಿರ್ಮಾಣ ಮಾಡಿದ್ರು. ಈ ಟೀ ಗಾರ್ಡನ್ ಟೋಟಲ್ 87 ಅದಾವ ಈ ಡಾರ್ಜಿಲಿಂಗ್ ಒಳಗ. ಬಿಗ್ಗೆಸ್ಟ್ ಟೀ ಗಾರ್ಡನ್ ಅಪ್ಪ ಅಂತಂದ್ರೆ ಥರ್ಬೋ ಟೀ ಗಾರ್ಡನ್. ಇಲ್ಲಿದಿಂದ ಒಂದು 15 ಕಿಲೋಮೀಟರ್ ಆಗ್ತದ. ಇವಾಗ ನಾನು ಇಲ್ಲಿ ಹ್ಯಾಪಿ ವ್ಯಾಲಿ ಟೀ ಎಸ್ಟೇಟ್ ಅದ, ಇಲ್ಲಿ ಬಂದೀನಿ. ಈ ಟೀಗಳು ಏನದ ಇವಾಗ ಪೂರಾ ವರ್ಲ್ಡ್ ಒಳಗೆ ಫೇಮಸ್. ಇವು 50 ರೂಪಾಯಿ ಕೆಜಿ ಹಿಡಿದು 1,50,000 ಕೆಜಿ ತಕ ಮಾರಾಟ ಆಗ್ತಾವ. ಅದು ಬರೀ 1 ಕಿಲೋ ಟೀಗಿ. ಈ ಟೀಗಳನ್ನ ಒಂದ್ ಕಡೆದಿಂದ ಇನ್ನೊಂದ್ ಕಡೆ ಸಾಗಣೆ ಮಾಡೋ ಸಂಬಂಧ ಡಾರ್ಜಿಲಿಂಗ್ ಒಳಗ ಹಿಮಾಲಯನ್ ರೈಲ್ವೆ ಸ್ಟೇಷನ್ಗಳ ನಿರ್ಮಾಣ ಮಾಡಿದ್ರು. ಇದೇ ರೈಲ್ವೆಗಳ ಮುಖಾಂತರ ಈ ಟೀ ಟ್ರಾನ್ಸ್ಪೋರ್ಟ್ ಆಗ್ತಿತ್ತು ಒಂದ್ ಕಡೆಯಿಂದ ಇನ್ನೊಂದು ಕಡೆ. ಗುರುವೇ, ನಾನಿವಾಗ ಕಾಠ್ಮಂಡು ರೆಸ್ಟೋರೆಂಟ್ದಾಗ ಬಂದೀನಿ. ಈ ಡಾರ್ಜಿಲಿಂಗ್ ಒಳಗ ಈ ರೆಸ್ಟೋರೆಂಟ್ ಫೇಮಸ್. ಇಲ್ಲಿ ನೇಪಾಳಿ ತಾಲಿ ಫೇಮಸ್. ಅದನ್ನೇ ನಾನು ಇವಾಗ ಟೇಸ್ಟ್ ಮಾಡ್ತೀನಿ. ಇದು ರೈಸ್, ಇದು ಚೀಪ್ಸ್, ಇದು ಬಟಾಟಿ ಪಲ್ಯ, ಇದು ಯಾವುದು ಒಂದು, ಇದು ಚೌಳಿಕಾಯಿ ಪಲ್ಯ ಗಪ್ಲೆ ಅದ, ಇದು ಬೀನ್ಸ್, ಇದೇ ನೇಪಾಳಿ ತಾಲಿ, ಇದು ಮೊಸರು, ಇದು ಬ್ಯಾಳೆ ಸಾಂಬಾರ. ಇವಾಗ ಎಲ್ಲ ಮಿಕ್ಸ್ ಮಾಡೀನಿ. ಟೇಸ್ಟ್ ನೋಡಮ್ರಿ ಹ್ಯಾಂಗತ್ತದ ಎಲ್ಲ ಮಿಕ್ಸ್ ಮಾಡಿ. ನೀವು ಒಂದ್ಸಲ ಇಲ್ಲಿ ಬಂದ್ರಪ್ಪ ಅಂತಂದ್ರೆ ನೇಪಾಳಿ ತಾಲಿಯನ್ನು ನೀವು ಟೇಸ್ಟ್ ಮಾಡಬೇಕು. ನಮ್ಮ ಕಡೆ ಯಾವ ಥರ ಬಟಾಟಿ ಪಲ್ಯ ಇವೆಲ್ಲ ಪಲ್ಯ ಮಾಡ್ತೀವಿ, ಈಗ ಆ ಟೇಸ್ಟೇ ಬೇರೆ ಇದ್ದಿರ್ತದೆ, ಈ ಟೇಸ್ಟೇ ಬೇರೆ ಅದ. ನೇಪಾಳಿ ತಾಲಿ ಒಳಗೆ ವೆಜ್ ತಾಲಿಕ್ಕಿಂತ ನಾನ್ ವೆಜ್ ತಾಲಿ ಒಳಗೆ ಭಾಳ ಐಟಮ್ ಕೊಡ್ತಾರೆ. ಆ ತಾಲಿ ಅನ್ನೋದೀಗ ಆ ತಾಲಿ ಇದಕ್ಕಿಂತ ಫೇಮಸ್. ಈ ಮಾಲ್ ರೋಡಿಗೆ ನೀವು ಸಂಜೆಗೆ ಬಂದರೆ ನಿಮಗಿದು ಕಲರ್ಫುಲ್ ಕಾಣ್ತದ ಮುಂಜಾನೆಕಿಂತ. ಮತ್ತು ಇಲ್ಲಿ ಒಂದು ಓಪನ್ ಥಿಯೇಟರ್ ಕೂಡ ಅದ. ಈ ಡಾರ್ಜಿಲಿಂಗ್ ಒಳಗೆ ನೀವು ಇಂಡಿಯಾದಲ್ಲಿರುವ ಸೆಕೆಂಡ್ ಹೈಯೆಸ್ಟ್ ಮೌಂಟೇನ್ ಕಂಚನಜಂಗಾ ಮೌಂಟೇನ್ ನೋಡ್ಬೋದು. ಅದು ನೋಡ್ಬೇಕಪ್ಪ ಅಂತಂದ್ರೆ ನಾವು ಲಕ್ಕಿಯಾಗಿರ್ಬೇಕು. ಯಾಕಪ್ಪ ಅಂತಂದ್ರೆ ಈ ಒಂದು ಡಾರ್ಜಿಲಿಂಗ್ದೊಳಗೆ ಹೆಚ್ಚು ಮೋಡ ಬರ್ತದ. ಆ ಮೋಡ ಬಂದ ಕೇಸಿಂದ್ರೆ ಆ ಕಂಚನಗಂಗಾ ವ್ಯೂ ಕಾಣಲ್ಲ ನಮಗೆ. ಅದ್ರ ಸಂಬಂಧ ನಾನು ಈ ಜಾಗದಾಗ ಡೈಲಿ ಮುಂಜಾನೆ ಹೋಗಿ ಕೇಸಿಂದ್ರೆ ಕ್ಯಾಪ್ಚರ್ ಮಾಡ್ಕೊತಿದ್ದೆ. 2 ದಿನ ನಾನು ಫಸ್ಟಿಗೆ ಸಿಕ್ಕೇ ಇಲ್ಲ, ಆಮೇಲೆ 3ನೇ ದಿನಕ್ಕೆ ಸಿಕ್ತು ಈ ವ್ಯೂವ. ಇದೇ ನೋಡ್ರಿ ಕಂಚನಗಂಗಾ ವ್ಯೂವ. ಇದ್ರದ್ದು ರೈಟ್ ಸೈಡ್ ಇದ್ದಿದ್ದು ಕುಂಭಕರ್ಣ, ಇದ್ರದ್ದು ಲೆಫ್ಟ್ ಸೈಡ್ ಇದ್ದಿದ್ದು ಗೋಯಿಚ್ ಮೌಂಟೇನ್. ಈ ಒಂದು ಮೌಂಟೇನ್ ಫುಲ್ ಸ್ಲೀಪಿಂಗ್ ಬುದ್ಧ ಒಳಗೆ ಫಾರ್ಮೇಶನ್ ಆಗಿರ್ತದ. ಅದಕ್ಕೆ ಇಲ್ಲಿರುವ ಜನ ಎಲ್ಲರೂ ಇದಕ್ಕೆ ಸ್ಲೀಪಿಂಗ್ ಬುದ್ಧ ಮೌಂಟೇನ್ಸ್ ಅಪ್ಪ ಅಂತಂದು ಕರೀತಾರ. ನಾ ಇವಾಗ ನಿಮಗೆ ತೋರ್ಸಕ್ ಹೊಂಟೀನಿ ಟಿಬೆಟಿಯನ್ ರೆಫ್ಯೂಜಿ ಸೆಂಟರ್ ಡಾರ್ಜಿಲಿಂಗ್ದೊಳಗೆ. 1959 ಸಾಕಷ್ಟು ಜನ ಟಿಬೇಟ್ದಿಂದ ಇಂಡಿಯಾಕ್ಕೆ ಮೈಗ್ರೇಷನ್ ಆಗ್ತಾರೆ. ಆ ಒಂದು ಸಮಯದಾಗ ಕೆಲವೊಂದಿಷ್ಟು ಜನ ಈ ಡಾರ್ಜಿಲಿಂಗ್ದೊಳಗೆ ಉಳ್ಕೋತಾರ. ನೀವು ಪೂರಾ ಇಂಡಿಯಾದೊಳಗೆ ಅತಿ ಹೆಚ್ಚು ಟಿಬೇಟಿಯನ್ ರೆಫ್ಯೂಜಿಗಳನ್ನು ನೀವು ಕರ್ನಾಟಕದಲ್ಲಿ ಮೈಸೂರು ಡಿಸ್ಟಿಕ್ ಒಳಗೆ ನೋಡ್ಬೋದು. 21,000ಕ್ಕಿಂತ ಹೆಚ್ಚು ಜನರು ಕರ್ನಾಟಕದಲ್ಲಿ ವಾಸಿಸ್ತಾರೆ. ಈ ಟಿಬೇಟಿಯನ್ ರೆಫ್ಯೂಜೀಸ್ ಏನದರ್ಗ ಈ ಒಂದು ಬಿಲ್ಡಿಂಗ್ದಾಗ ಅವ್ರದ್ದಾದೇ ಒಂದು ಕೆಲಸ ಮಾಡ್ತಾರೆ. ಹ್ಯಾಂಡಿಕ್ರಾಫ್ಟ್ಸ್ ಆಗಿರ್ಬೋದು, ಬಟ್ಟೆಗಳನ್ನು ಹೊಲಿಯೋದಾಗಿರ್ಬೋದು. अब कितने साल से इधर रह रहे हो? इधर हम लोग 1964 से अभी तक है इधर. 1964 से आपका फैमिली भी सब पूरा इधर ही है अभी? हाँ. इधर क्या क्या बनाते हैं आप? इधर कार्पेट बनाता है, वुलन बैग बनाता है, वुल स्पिनिंग करते हैं, निटिंग करते हैं, सब करते हैं. सब करते इधर. ಯಾವುದೇ ವ್ಯಕ್ತಿ ಅವನ ಊರಿಂದ ಇನ್ನೊಂದು ಊರಿಗೆ ಹೋಗಿ ಕೆಲಸ ಮಾಡ್ಬೇಕಪ್ಪ ಅಂತಂದ್ರೆ ಅವನಿಗೆ ಎಷ್ಟು ಕಷ್ಟ ಆಗಿರ್ಬೋದು. ಅದ್ರಾಗ ಈ ಟಿಬೇಟಿಯನ್ ಜನ ಅವ್ರ ಮದರ್ ಲ್ಯಾಂಡ್ ದೇಶವನ್ನ ಬಿಟ್ಟು ಕೇಸಂದ್ರೆ ಇಲ್ಲಿ ಇಂಡಿಯಾಕ್ಕೆ ಬಂದು ಸೆಟಲ್ ಆಗಿರ್ತಾರೆ. ಅವ್ರಿಗೆ ಎಷ್ಟು ಕಷ್ಟ ಆಗಿರ್ಬೋದು ನೋಡ್ರಿ. 1951ರಿಂದ 1959 ಚೀನಾದವ್ರು ಏನು ಇದ್ದಿರ್ತಾರ ಅವರು ಟಿಬೇಟಿಯನ್ಸ್ ಮ್ಯಾಗ ಆಕ್ರಮಣ ಮಾಡ್ತಾರೆ. ಮಿಲಿಟರಿದಿಂದ ಅವ್ರ ಅಧಿಕಾರವನ್ನ ಚಲಾಯಿಸ್ತಾರ. ಅದ್ರ ಸಂಬಂಧ ಟಿಬೇಟಿಯನ್ಸ್ ಜನ ಅವ್ರ ಫ್ರೀಡಮ್ ಅನ್ನ ಕಳ್ಕೊತಾರ. ಅವ್ರು ಯಾವುದೇ ಒಂದು ಫಂಕ್ಷನ್ ಮಾಡ್ಬೇಕಪ್ಪ ಅಂತಂದ್ರು ಅವ್ರಿಗೆ ಫ್ರೀಡಮ್ ಇರಲ್ಲ. ಇದ್ರ ಸಲುವಾಗಿಯೇ ಟಿಬೇಟಿಯನ್ಸ್ ಇಂಡಿಯಾಕ್ಕೆ ಮೈಗ್ರೇಷನ್ ಆಗ್ತಾರ. ನಮಗೆ ಯಾವ ರೀತಿ ಶಂಕರಾಚಾರ್ಯರು ಮೇನ್ ಗುರುಗಳಿಗ, ಅದೇ ರೀತಿ ಈ ಟಿಬೇಟಿಯನ್ಸ್ಗೆ ದಲೈ ಲಾಮಾ ಅವರು ಮೇನ್ ಗುರುಗಳು. ಅವರು ಕೂಡ 1959 ಅವರು ಕೂಡ ಇಂಡಿಯಾಕ್ಕೆ ಬರ್ತಾರ.
ಗುರುವೇ, ಈ ಒಂದು ಡಾರ್ಜಿಲಿಂಗ್ ಒಳಗೆ ಬುದ್ಧಿಸಮ್ ಕಲ್ಚರ್, ನೇಪಾಳ ಕಲ್ಚರ್ ಕೂಡ ಇದ್ದಿರ್ತಂತ ಹೇಳಿದ್ದೆ. ಇಲ್ಲಿ ಮಾನ್ಸ್ಟ್ರಿ ಕೂಡ ಅದ, ಡಾಲಿ ಮಾನ್ಸ್ಟ್ರಿ. ನಮ್ಮ ಧರ್ಮದಲ್ಲಿ ಯಾವ ರೀತಿ ಆಶ್ರಮಗಳು ಇದ್ದಿರ್ತಾವಾಗ ಅದೇ ರೀತಿ ಟಿಬೇಟಿಯನ್ ಮತ್ತು ಈ ಬುದ್ಧಿಸಮ್ ಕಲ್ಚರ್ದಲ್ಲಿ ಮಾನ್ಸ್ಟ್ರಿಗಳು ಇರ್ತಾವೆ. ಈ ಮಾನ್ಸ್ಟ್ರಿಗಳಲ್ಲಿ ಮಾಂಕ್ಸ್ ಇದ್ದಿರ್ತಾರೆ. ಆ ಮಾಂಕ್ಸ್ ಡೈಲಿ ಪ್ರಾರ್ಥನೆ ಮಾಡ್ತಿರ್ತಾರೆ. ಸಣ್ಣ ಹುಡುಗರಿಂದ ವಯಸ್ಸಾಗಿರೋ ಎಲ್ಲ ಜನ ಕೂಡ ಈ ಮಾನ್ಸ್ಟ್ರಿ ಒಳಗೆ ಇದ್ದಿರ್ತಾರೆ. ನಮ್ಮ ಕಡೆ ಯಾವ ರೀತಿ ಸನ್ಯಾಸಿಗಳಾಗ್ತಾರ ಅದೇ ರೀತಿ ಈ ಜಾಗದಾಗ ಮಾಂಕ್ಸ್ಗಳಾಗ್ತಾರ. ये फर्स्ट क्लास का है क्या? ಗುರುವೇ, ನೀವು ಡಾರ್ಜಿಲಿಂಗ್ ಏನು ಬರ್ತೀಗ, ಇಲ್ಲಿ ಬಂದ್ಗಳೇ ಫೇಮಸ್ ಡಾರ್ಜಿಲಿಂಗ್ ಚಾಯ್ ನೀವು ಟೇಸ್ಟ್ ಮಾಡಬೇಕು. ಇವಾಗ ನಾನು ಕೂಡ ಈ ಒಂದು ಟೀ ಸ್ಟಾಲಿಗೆ ಬಂದೀನಿ. ಇಲ್ಲಿ ಬಂದು ಸಮ್ಮರ್ದು ಚಾಯ್ ಪತ್ತಿ ಇದ್ದಿರ್ತದೆ, ಅದರಿಂದ ಒಂದು ಡಾರ್ಜಿಲಿಂಗ್ ಸ್ಪೆಷಲ್ ಟೀ ಹೇಳೀನಿ. ಇವಾಗ ರೆಡಿ ಆಗಕತ್ತು ನಮ್ಮದಲ್ಲಿ. ಗುರುವೇ, ನಿಮ್ಗೆ 2 ಟೈಪ್ಸ್ ಆಫ್ ಚಾಯ್ ಪತ್ತಿ ಸಿಗ್ತದೆ. ಇದು ಸ್ಪ್ರಿಂಗ್, ಸಮ್ಮರ್ದು ಬೇರೆ ಇದ್ದಿರ್ತದೆ. ಮೇಲಿದ್ದು ಖಾಲಿಯಾಗಿ ತಳಗಿದ್ದು ಫುಲ್ ಆಗಬೇಕು, ಅಲ್ಲಿವರೆಗೆ ನಮ್ಮ ಚಾಯ್ ರೆಡಿ ಆಗ್ಲಕತ್ತಿರ್ತದ. ಗುರುವೇ, ಇವಾಗ ಏನದೀಗ ಇದು ಒಂದು ಖಾಲಿ ಆಗ್ಯದ, ಇವೆರಡು ಖಾಲಿ ಆಗಿಲ್ಲ. ಯಾಕಪ್ಪ ಅಂತಂದ್ರೆ ಇವೆರಡು ಬಾದಾಗ್ಯಾವ. ಇವಾಗ ಟೀ ಅಂತೂ ರೆಡಿ ಆಗ್ಯದ. ಇವಾಗ ನಮ್ಮ ಚಾಯ್ ರೆಡಿ ಆಯಿತು. ಗುರು, ಏನದೀಗ ಡಾರ್ಜಿಲಿಂಗ್ದು ಸ್ಪೆಷಲ್ ಟೀ ಮಸ್ತ್ ಅದ. ನೀವು ಇಲ್ಲಿ ಬಂದ್ರಪ್ಪ ಅಂತಂದ್ರೆ ಒಂದ್ಸಲ ನೀವು ಟೇಸ್ಟ್ ಮಾಡಲೇಬೇಕು. ಇಲ್ಲೆಲ್ಲರೂ ಇದನ್ನು ಟ್ರೆಡಿಷ್ನಲ್ ಟೀ ಅಂತಪ್ಪ ಅಂತ ಕರೀತಾರೆ. ಇದ್ರೊಳಗೆ ಶುಗರ್ ಇರಲ್ಲ, ಇದ್ರ ಜೊತೆ ಅವ್ರು ಚಾಯ್ ಎಲೆಗಳನ್ನ ಹಾಕ್ತಿರ್ತಾರೆ. ಬಟ್ ಡಿಫ್ರೆಂಟ್ ಆದ ಇದೊಂದು ಟೇಸ್ಟ್. ಬಡಿಯಾ ಬನಾಯ ಚಾಯ್. ಈ ನಮ್ಮ ಕನಸಿನ ಲೋಕದ ವಿಡಿಯೋ ಇನ್ನೇನು ಮುಗಿಲಕ್ಕೆ ಬಂತು. ನೋಡಿದ್ರಾಗ ಯಾವ ಥರ ನನ್ನ ಕನಸಿನ ಲೋಕ ಇತ್ತಪ್ಪ ಅನ್ನೋದು. ಈ ಸದ್ದ ನಾನು ಡಾರ್ಜಿಲಿಂಗ್ ಒಳಗೆ ಎಲ್ಲಿದ್ದೀನಪ್ಪ ಅಂತಂದ್ರೆ ಇಲ್ಲೊಂದು ಹಿಡನ್ ಮಂಕಿ ಹಾಸ್ಟೆಲ್ ಅದ. ಈ ಹಾಸ್ಟೆಲ್ ಒಳಗಿದ್ದೀನಿ ನಾನು. ಹಾಸ್ಟೆಲ್ ನಾವು ಹೆಂಗೆ ನೋಡ್ತೀವಪ್ಪ ಅಂತಂದ್ರೆ ಗೂಗಲ್ ಒಳಗೆ ನೋಡ್ತೀವಿ, booking.com ನೋಡ್ತೀವಿ. ಯಾವುದು ಕಮ್ಮಿ ರೇಟ್ ಇದ್ದಿರ್ತದಾಗ ಅಲ್ಲಿ ಲೊಕೇಶನ್ದ್ರ ನಾವು ಸ್ಟೇ ಮಾಡ್ತೀವಿ. ನಾನು ಇಲ್ಲಿ ಹಾಸ್ಟೆಲ್ ಸ್ಟೇ ಮಾಡೋಕತ್ತು ಟೋಟಲ್ 5 ದಿನ ಆಯಿತು. ಈ ಹಾಸ್ಟೆಲ್ ಹೆಂಗದಪ್ಪ ಅಂತಂದ್ರೆ ಈ ಹಾಸ್ಟೆಲ್ದಾಗೆ ನೀವು ಒಂದು ಸಣ್ಣ ಥಿಯೇಟ್ರ್ ಕೂಡ ನೋಡ್ಬೋದು. ಇಲ್ಲಿರೋ ಸ್ಟಾಫ್ ಕೂಡ ನಿಮಗೆ ಭಾಳ ಹೆಲ್ಪ್ ಮಾಡ್ತಾರೆ. ಯಾವುದೇ ಒಂದು ನಿಮಗೆ ಹೆಲ್ಪ್ ಬೇಕಪ್ಪ ಅಂತಂದ್ರೆ ನಾವಿರೋದು ಈ ರೀತಿ ಒಂದು ಹಾಸ್ಟೆಲ್ದಾಗ ಇರ್ತೀವಿ. ಇನ್ನು ಊಟದ ಕಡೆ ಬಂದ್ರಪ್ಪ ಅಂತಂದ್ರೆ ಯಾವ್ದಾರ ಒಂದು ಚಲೋ ಹೋಟೆಲ್ ನೋಡ್ತೀವಿ. ಅದು ಭಾಳ ಹೈಫೈನೂ ಇರಬಾರ್ದು, ಭಾಳ ಲೋನು ಇರಬಾರ್ದು, ಬಟ್ ಟೇಸ್ಟ್ ಮಸ್ತ್ ಇರಬೇಕು. ಅಂತ ಹೋಟೆಲ್ದಾಗ ಹೋಗಿಸಿಂದ್ರೆ ಡೈಲಿ ಊಟ ಮಾಡ್ತೀವಿ. ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ನಮಸ್ಕಾರ. ಇವಾಗ ನಾನು ಏನು ನೋಡಿರ್ಬೋದು, ಈ ಅಣ್ಣ ವೆಸ್ಟ್ ಬೆಂಗಾಳದಿಂದ, ಕಲ್ಕತ್ತಾದಿಂದ ನಾವಿಬ್ರು ಸೇರ್ಕೇಶಂದ್ರೆ ನಾನು ನಿಮಗೆ ಇವಾಗ ಸ್ವರ್ಗ ತೋರಿಸ್ತೀನಿ ನೋಡ್ರಿ.